ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ದಿನಕ್ಕೆ 60,000 ಥಾಟ್ಸ್ ಬರುತ್ತಂತೆ. ಅದರಲ್ಲಿ 90% ರಿಪೀಟ್ ಆಗುತ್ತೆ. ಅದೇ ಲೂಪ್. ಯಾಕೆ ಅಂತ ಗೊತ್ತಾ? ನಿಮ್ಮ ಮನಸ್ಸಿನ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಇಲ್ಲ. ಅದು ಆಟೋ ಪೈಲಟ್ ಆಗಿ ಓಡ್ತಾನೆ ಇರುತ್ತೆ. ಇದು ಮೈಂಡ್ ರೀಪ್ರೋಗ್ರಾಮಿಂಗ್ ಸಿಸ್ಟಮ್. ಮತ್ತು ಈ ಸಿಸ್ಟಮ್ಸ್ ಇದೆಯಲ್ಲ, ಇದು ಕೇವಲ ವೈದಿಕ ಧರ್ಮಕ್ಕೆ ಮಾತ್ರ ಸೀಮಿತ ಅಲ್ಲ. ಜೈನ ಧರ್ಮದಲ್ಲಿ, ಬೌದ್ಧ ಧರ್ಮದಲ್ಲಿ ಕೂಡ ಈ ಪ್ರಾಕ್ಟೀಸ್ ಇದೆ. ಈ 4 ತಿಂಗಳಲ್ಲಿ ನಾವು ತಿನ್ನೋದನ್ನ, ಯೋಚಿಸೋದನ್ನ, ಇರೋದನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಸಮಯ. ಮನುಷ್ಯರ ಕಾಲಮಾನದಲ್ಲಿ 1 ವರ್ಷ ಏನಿದೆ, ಅದು ದೇವತೆಗಳ ಕಾಲಮಾನದಲ್ಲಿ ಕೇವಲ 1 ದಿನ. ಭಗವಂತ ಈ ಕಲಿಯುಗದಲ್ಲಿ ಜನರು ತುಂಬಾ ಅಲ್ಪಾಯುಷಿಗಳು, ರೋಗ ಪೀಡಿತರು, ಅಜ್ಞಾನಿಗಳು. ಇವರಿಗೆ ತುಂಬಾ ಕಡಿಮೆ ಶ್ರಮದಲ್ಲಿ ಜಾಸ್ತಿ ಪುಣ್ಯ ಸಿಗೋ ಹಾಗೆ ಏನಾದರೂ ಉಪಾಯ ಇದೆಯಾ? ಒಬ್ಬಳು ಕಪ್ಪು ವರ್ಣದ ಬಿಳಿ ವಸ್ತ್ರಧಾರಿ, ಕೈಯಲ್ಲಿ ಪರಶು ಹಿಡಿದ ಸ್ತ್ರೀ ಬಂದು ಭಗವಂತನ ಕಾಲಿಗೆ ಬೀಳ್ತಾಳೆ. ಅವಳೇ ರಾತ್ರಿ ದೇವಿ. ಈ ಮಳೆ ಶುರುವಾದಾಗ ಏನಾಗುತ್ತೆ, ನೆಲದೊಳಗಿರುವಂತಹ ಶಾಖ ತರಕಾರಿಗಳಿಗೆ ಸೇರುತ್ತೆ. ಹೊಸ ಮಳೆಗೇನಾಗುತ್ತೆ, ಈ ಮೈಕ್ರೋಬಿಯಲ್ ಆರ್ಗ್ಯಾನಿಸಮ್ಸ್ ಏನ್ ಹೇಳ್ತೀವಿ, ಈ ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್, ಸೂಕ್ಷ್ಮ ಜೀವಿಗಳು ಹುಟ್ಟಿ ತರಕಾರಿ ಬೇರೆ ಗಂಟ್ಕೊಳ್ಳುತ್ತಂತೆ. ಇನ್ನು ಕೆಲವು ಆಕಳುಗಳು ಈ ಸಮಯದಲ್ಲಿ ಗರ್ಭ ಧರಿಸಿರುವಂತಹ ಚಾನ್ಸಸ್ ಇರುತ್ತೆ. ಆ ಹಾಲು ದೇಹಕ್ಕೆ ಒಳ್ಳೇದಲ್ಲ. ಯಾಕೆ ಇದನ್ನು ತಿನ್ನಬಾರ್ದು ಅಂದ್ರೆ, ಈ ಸಮಯದಲ್ಲಿ ಹೊಸದಾಗಿ ಈ ದ್ವಿದಳ ಧಾನ್ಯಗಳು ಬೆಳೆದು ಬಂದಿರುತ್ತೆ. ಅವುಗಳಲ್ಲಿ ಕೂಡ ಉಷ್ಣಾಂಶ ಹೆಚ್ಚಿರುತ್ತೆ. ಇದು ನೋಡಿ, ನಾವು ಯೋಚನೆ ಮಾಡಿದ್ರೆ ಇದು ರ್ಯಾಂಡಮ್ ಆಗಿ ಜಸ್ಟ್ ಸೆಲೆಕ್ಟ್ ಮಾಡಿರುವಂತಹದ್ದಲ್ಲ, ಸಿಸ್ಟಮ್ಯಾಟಿಕ್ ಸೆನ್ಸರಿ ವಿಡ್ರಾಲ್. ಯಾರು ಅಜ್ಞಾನ ಅಥವಾ ಆಲಸ್ಯದಿಂದ ಈ ವ್ರತ ಮಾಡಲ್ವೋ ಅವರು ನರಕಕ್ಕೆ ಹೋಗ್ತಾರೆ ಅಂತ ಕೂಡ ಸ್ಕಾಂದ ಪುರಾಣ ವಾರ್ನಿಂಗ್ ಕೊಡುತ್ತೆ. ದೇಹಕ್ಕೆ ರೆಸ್ಟ್, ಮನಸ್ಸಿಗೆ ಟೆಸ್ಟ್, ಆತ್ಮಕ್ಕೆ ಫೆಸ್ಟ್. ಇದೇ ಚಾತುರ್ಮಾಸ್ಯ. ಹರಿ ಓಂ. ವೇದಿಕ್ ವೆಲ್ನೆಸ್ನ ಎಲ್ಲ ವೀಕ್ಷಕರಿಗೆ ಇವತ್ತಿನ ಈ ಚಾತುರ್ಮಾಸ್ಯ ವ್ರತದ ಚಿಂತನೆಗೆ ಸ್ವಾಗತ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ದಿನಕ್ಕೆ 60,000 ಥಾಟ್ಸ್ ಬರುತ್ತಂತೆ. ಅದರಲ್ಲಿ 90% ರಿಪೀಟ್ ಆಗುತ್ತೆ. ಅದೇ ಲೂಪ್. ಯಾಕೆ ಅಂತ ಗೊತ್ತಾ? ನಿಮ್ಮ ಮನಸ್ಸಿನ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಇಲ್ಲ. ಅದು ಆಟೋ ಪೈಲಟ್ ಆಗಿ ಓಡ್ತಾನೆ ಇರುತ್ತೆ. ಈ ಆಟೋ ಪೈಲಟ್ ಅನ್ನ ಆಫ್ ಮಾಡೋದಕ್ಕೆ, ಮೈಂಡ್ ಮೇಲೆ ಮಾಸ್ಟರಿನ ಪಡೆಯೋದಕ್ಕೆ ನಮ್ಮ ಪೂರ್ವಜರು ಒಂದು 4 ತಿಂಗಳ ಸಿಸ್ಟಮ್ಯಾಟಿಕ್ ಪ್ರೋಟೋಕಾಲ್ ಡಿಸೈನ್ ಮಾಡಿದ್ರು. ಅದೇ ಚಾತುರ್ಮಾಸ್ಯ ವ್ರತ. ಇವತ್ತು ಆಷಾಢ ಶುಕ್ಲ ಏಕಾದಶಿ. ಇವತ್ತಿಂದ ಚಾತುರ್ಮಾಸ್ಯ ಆರಂಭ. ಮುಂದಿನ 4 ತಿಂಗಳು ಅಂದ್ರೆ ಶ್ರಾವಣ, ಭಾದ್ರಪದ, ಆಶ್ವೀಜ ಮತ್ತೆ ಕಾರ್ತೀಕ, ನೀವೇನು ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಿ. ಈ 4 ತಿಂಗಳಲ್ಲಿ ನಾವು ತಿನ್ನೋದನ್ನ, ಯೋಚಿಸೋದನ್ನ, ಇರೋದನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಸಮಯ. ಇದು ಕೇವಲ ಒಂದು ಸೆಲೆಬ್ರೇಷನ್ ಅಷ್ಟೇ ಅಲ್ಲ, ಬರೀ ಹೊಟ್ಟೆ ಕಟ್ಟುವಂತಹ ವ್ರತ ಅಲ್ಲ. ಇದು ಮೈಂಡ್ ರೀಪ್ರೋಗ್ರಾಮಿಂಗ್ ಸಿಸ್ಟಮ್. ಮತ್ತು ಈ ಸಿಸ್ಟಮ್ಸ್ ಇದೆಯಲ್ಲ, ಇದು ಕೇವಲ ವೈದಿಕ ಧರ್ಮಕ್ಕೆ ಮಾತ್ರ ಸೀಮಿತ ಅಲ್ಲ. ಜೈನ ಧರ್ಮದಲ್ಲಿ, ಬೌದ್ಧ ಧರ್ಮದಲ್ಲಿ ಕೂಡ ಈ ಪ್ರಾಕ್ಟೀಸ್ ಇದೆ. 3 ಧರ್ಮಗಳು ಒಂದೇ ಸೈನ್ಸ್. ಬನ್ನಿ ಈ 4 ತಿಂಗಳ ಪ್ರೋಟೋಕಾಲ್ ಒಳಗಿನ ಸೈನ್ಸ್ ಮತ್ತೆ ಶಾಸ್ತ್ರ ಎರಡನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬೇಸಿಕ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಚಾತುರ್ಮಾಸ್ಯ ಅಂದ್ರೆ ಚತುರ್ ಪ್ಲಸ್ ಮಾಸ. ಅಂದ್ರೆ ಚತುರ್ ಅಂದ್ರೆ ಗೊತ್ತು ನಮ್ಗೆ, ಗಣೇಶ್ ಚತುರ್ಥಿ ಅಂತ ಹೇಳ್ತೀವಿ. ಭಾದ್ರಪದ ಮಾಸದ 4ನೇ ದಿನ ಅಂದ್ರೆ ಚತುರ್ಥಿ, ಅದು ಗಣೇಶ ಚತುರ್ಥಿ ಅಂತ ಗೊತ್ತು. ಅಂದ್ರೆ ಚತುರ್ ಅಂದ್ರೆ ಏನು ಅಂತ ಗೊತ್ತು. ಚತು ಅಂದ್ರೆ 4, ಮಾಸ ಅಂದ್ರೆ 4 ತಿಂಗಳುಗಳು. ಸೊ ಚಾತುರ್ಮಾಸ್ಯ ವ್ರತ ಅಂದ್ರೆ 4 ತಿಂಗಳುಗಳು ಮಾಡುವಂತಹ ವ್ರತ. ಯಾವ 4 ತಿಂಗಳುಗಳು? ಶ್ರಾವಣ ಮಾಸ, ಭಾದ್ರಪದ ಮಾಸ, ಆಶ್ವೀಜ ಮಾಸ ಮತ್ತೆ ಕಾರ್ತೀಕ ಮಾಸ. ಇವತ್ತಿನ ಈ ಆಷಾಢ ಶುಕ್ಲ ಏಕಾದಶಿಯಿಂದ ಹಿಡಿದು ದ್ವಾದಶಿಯವರೆಗೆ, ಅಂದ್ರೆ ಕಾರ್ತೀಕ ಮಾಸದ ದ್ವಾದಶಿ ಏನು ತುಳಸಿ ಹಬ್ಬ ಬರುತ್ತೆ, ಅಲ್ಲಿವರೆಗೂ ಇರುವಂತಹ ಈ 4 ತಿಂಗಳ ಏನು ಸಮಯ ಇದೆ, ಇದನ್ನ ನಾವು ಚಾತುರ್ಮಾಸ ಅಂತ ಹೇಳಿ. ಈಗ ನಾವಿರುವಂತಹದ್ದು ಉತ್ತರಾಯಣ. ಈಗ ಉತ್ತರಾಯಣದಿಂದ ದಕ್ಷಿಣಾಯಣ ಶುರುವಾಗುತ್ತೆ ಆದಷ್ಟು ಬೇಗ. ಸೊ ಈ ಒಂದು ದಕ್ಷಿಣಾಯನ ಕಾಲದಲ್ಲಿ ಭಗವಂತ ಯೋಗ ನಿದ್ರೆಯಲ್ಲಿರ್ತಾನೆ ಅನ್ನೋದು ಶಾಸ್ತ್ರದ ವಿಷಯ. ಯೋಗ ನಿದ್ರೆ ಅಂದ್ರೆ ನಿಮ್ಮ ತರ ನಿದ್ದೆ ಮಾಡೋದಲ್ಲ, ಆದ್ರೆ ಆಕ್ಟಿವಿಟೀಸ್ ಕಡಿಮೆ ಇರುತ್ತೆ. ಇಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ಒಂದು ಸಂಗತಿ ಏನಪ್ಪಾ ಅಂದ್ರೆ, ಮನುಷ್ಯರ ಕಾಲಮಾನದಲ್ಲಿ 1 ವರ್ಷ ಏನಿದೆ, ಅದು ದೇವತೆಗಳ ಕಾಲಮಾನದಲ್ಲಿ ಕೇವಲ 1 ದಿನ.
ಈ 6 ತಿಂಗಳು ಏನಿದೆ ಉತ್ತರಾಯಣದು, ಅದು ನಮಗೆ 6 ತಿಂಗಳಾದರೂ ದೇವತೆಗಳ ಒಂದು ಟೈಮ್ ಫ್ರೇಮ್ನಲ್ಲಿ ಅದು ಕೇವಲ ಅರ್ಧ ದಿನ, ಅಂದರೆ ಒಂದು ದಿನ ರಾತ್ರಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಬರೀ ದಿನ ಮಾತ್ರ. ಈ ದಕ್ಷಿಣಾಯಣ ಇದೆಯಲ್ಲ ಅದು 4 ಯಾಮಗಳು ಅಂತ ಹೇಳ್ತಾರೆ. 12 ಗಂಟೆಗಳ ಕಾಲ ರಾತ್ರಿ ಏನಿದೆ ಅದು 3 ಗಂಟೆಗಳ 4 ಯಾಮ. ಈ ರಾತ್ರಿಯನ್ನ ರಾತ್ರಿ ಕಾಲ, ದಕ್ಷಿಣಾಯನ ಏನಿದೆ ಅದು ರಾತ್ರಿ ಕಾಲ. ಸೊ ಈ ಸಂದರ್ಭದಲ್ಲಿ ಭಗವಂತ ನಾರಾಯಣ ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾನೆ. ಸೊ ಈ ಯೋಗ ನಿದ್ರೆ ಅನ್ನೋದು ಭಗವಂತನ ಲೀಲೆ. ಈ 4 ತಿಂಗಳುಗಳಿಗೆ 4 ಭಗವದ್ ರೂಪಗಳ ಉಪಾಸನೆಯನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದು ಶ್ರೀಧರ, ಹೃಷಿಕೇಶ, ಪದ್ಮನಾಭ ಮತ್ತು ದಾಮೋದರ ಅಂತ. ಸಾಮಾನ್ಯವಾಗಿ ಈ 4 ತಿಂಗಳುಗಳೇ ಅಲ್ಲ, ಪ್ರತಿಯೊಂದು ತಿಂಗಳುಗಳಿಗೂ ಕೂಡ ಒಂದೊಂದು ಆ ಮಾಸದ ನಿಯಾಮಕ ರೂಪಗಳಿದೆ, ಭಗವಂತನ ರೂಪಗಳು. ಅದನ್ನ ಬಹಳಷ್ಟು ಶಾಸ್ತ್ರ ಗೊತ್ತಿರುವಂತಹವರು, ಸಂಧ್ಯಾವಂದನೆ ಮಾಡುವಂತಹ ಬ್ರಾಹ್ಮಣರು ಅದನ್ನ ಪ್ರತಿದಿನ ಹೇಳ್ತಾರೆ. ಈ ಮಾಸದ ನಿಯಾಮಕವಾದ ಭಗವದ್ ರೂಪಗಳು, ಇಲ್ಲೂ ಕೂಡ ಆ 4 ರೂಪಗಳಿದೆ. ಸೊ ನಾನು ಹೇಳಿದೆ ದಕ್ಷಿಣಾಯನ ಕಾಲ ಶುರುವಾಗುವಂಥದ್ದು ಅಂದರೆ ಸೂರ್ಯ ದಕ್ಷಿಣಕ್ಕೆ ಚಲಿಸ್ತಾನೆ. ಇಂಗ್ಲಿಷಲ್ಲಿ ನಾವು ಇದನ್ನ ವಿಂಟರ್ ಸೋಲಿಸ್ಟೈಸ್ ಅಂತ ಹೇಳ್ತೀವಿ. ಇದು ದೇವತೆಗಳಿಗೆ ರಾತ್ರಿಯ ಕಾಲ. ಈ ರಾತ್ರಿ ಕಾಲದಲ್ಲಿ ಮನುಷ್ಯರು ಹೊರಗಿನ ಪ್ರಪಂಚದಿಂದ ತಿರುಗಿ ಒಳಗಿನ ಪ್ರಪಂಚಕ್ಕೆ ಹೋಗುವಂತಹ ಕಾಲ. ಇದೊಂದು ಇಂಟ್ರೋಸ್ಪೆಕ್ಷನ್ ಮಾಡಿಕೊಳ್ಳುವಂತಹ ಕಾಲ. ಇದು ಈ ದಕ್ಷಿಣಾಯನ ಅಂತ ಏನ್ ಹೇಳ್ತೀವಿ ಅದರ ಎಸೆನ್ಸ್. ಇದರಲ್ಲಿ 4 ತಿಂಗಳುಗಳು ಈ ಚಾತುರ್ಮಾಸ್ಯ ಅಂತ ನಾವು ಕರಿತೀವಿ. ಈ ಚಾತುರ್ಮಾಸ್ಯದ ಒಂದು ಮಹಿಮೆ ಹೇಳುವಂತಹದ್ದು ವರಾಹ ಪುರಾಣ. ಈ ವರಾಹ ಪುರಾಣದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಕಥೆ ಇದೆ. ಈ ವರಾಹ ಪುರಾಣದಲ್ಲಿ ಭಗವಂತ ವರಾಹ ರೂಪಿ ಅಂದರೆ ವಿಷ್ಣು ವರಾಹ ಅವತಾರ ತಗೊಳ್ತಾನೆ. ಆಗ ಅವನ ಹೆಂಡತಿಯಾಗಿ ಧರಣಿ ದೇವಿ ಇರ್ತಾಳೆ. ಆ ಧರಣಿ ದೇವಿ ಯಾರಪ್ಪ ಅಂದರೆ ಭೂದೇವಿ, ಶ್ರೀ ಭೂ ದುರ್ಗಾ ಅಂತ ಏನು ಹೇಳ್ತೀವಿ. ಅದರಲ್ಲಿ ಒಂದು ರೂಪ ಧರಣಿ ದೇವಿ. ಆ ಧರಣಿ ದೇವಿಯಲ್ಲಿ ಇರುವಂತವಳು ಭೂದೇವಿ. ಈ ಒಂದು ವರಾಹ ಪುರಾಣ ಏನಿದೆ ಇದು ಭೂದೇವಿ ಅಥವಾ ಧರಣಿ ದೇವಿ ಆ ಭಗವಂತ ವರಾಹನಿಗೆ ಕೇಳುವಂತಹ ಪ್ರಶ್ನೋತ್ತರ. ಇದರಲ್ಲಿ ಭೂದೇವಿ ಆ ಧರಣಿ ದೇವಿ ಭಗವಂತ ವರಾಹನಲ್ಲಿ ಪ್ರಶ್ನೆ ಕೇಳ್ತಾಳೆ. ಭಗವಂತ, ಈ ಕಲಿಯುಗದಲ್ಲಿ ಜನರು ತುಂಬಾ ಅಲ್ಪಾಯುಷಿಗಳು, ರೋಗ ಪೀಡಿತರು, ಅಜ್ಞಾನಿಗಳು, ಇವರಿಗೆ ತುಂಬಾ ಕಡಿಮೆ ಶ್ರಮದಲ್ಲಿ ಜಾಸ್ತಿ ಪುಣ್ಯ ಸಿಗೋ ಹಾಗೆ ಏನಾದ್ರೂ ಉಪಾಯ ಇದೆಯಾ ಅಂತ ನೋಡಿ. ಈ ಪ್ರಶ್ನೆ ಯಾರು ಕೇಳ್ತಾ ಇರೋದು? ಧರಣಿ ದೇವಿ ವರಾಹ ದೇವರಿಗೆ ಕೇಳ್ತಾ ಇರೋದು ಪ್ರಶ್ನೆ ನಮಗೋಸ್ಕರ. ಹಾಗಾಗಿ ಅದಕ್ಕೆ ಭಗವಂತ ವರಾಹ ನಗುತ್ತಾ ಉತ್ತರ ಕೊಡ್ತಾನೆ. ಇದು ವರಾಹ ಪುರಾಣದ ಶ್ಲೋಕ. ಏನ್ ಹೇಳುತ್ತೆ ಅದು ಅಂದ್ರೆ ಭಗವಂತನ ಮಾತು. ಅಸ್ತಿ ಪ್ರಿಯತಮಃ ಕಾಲಃ ಚಾತುರ್ಮಾಸ್ಯಾಭಿದೋ ಮಮ ದಾನಂ ವ್ರತಂ ಜಪೋ ಹೋಮಃ ತತ್ರಾನಂತ ಗುಣಂ ಸ್ಮೃತಂ. ಏನಪ್ಪ ಅರ್ಥ ಅಂದ್ರೆ ಚಾತುರ್ಮಾಸ್ಯವೆಂಬ ಈ ಕಾಲವು ಭಗವಂತ ಹೇಳ್ತಾನೆ ನನಗೆ ಅತ್ಯಂತ ಪ್ರಿಯವಾದದು. ಈ ಕಾಲದಲ್ಲಿ ಮಾಡಿದಂತಹ ದಾನ, ವ್ರತ, ಜಪ, ಹೋಮಗಳು ಅನಂತ ಪಟ್ಟು ಫಲ ಕೊಡುತ್ತೆ. ಇದು ವರಾಹ ಪುರಾಣದ 1.16 ಈ ಶ್ಲೋಕ. ಆಗ ಧರಣಿ ದೇವಿ ಭಗವಂತನನ್ನ ಕೇಳ್ತಾಳೆ, ಈ 12 ತಿಂಗಳಲ್ಲಿ ಈ 4 ತಿಂಗಳು ಮಾತ್ರ ಯಾಕೆ ವಿಶೇಷ? ನಾವೆಲ್ಲರೂ ಕೇಳುವಂತಹ ಪ್ರಶ್ನೆ. 12 ತಿಂಗಳಿದೆ, ಇದರಲ್ಲಿ 4 ತಿಂಗಳೇ ಯಾಕೆ ಚಾತುರ್ಮಾಸ್ಯ ಮಾಡಬೇಕು ಅಂದಾಗ ಭಗವಂತ ಒಂದು ಸುಂದರವಾದ ಕತೆ ಹೇಳ್ತಾನೆ. ಸಾಕ್ಷಾತ್ ನಾರಾಯಣ ವಿಷ್ಣು ಮೇರು ಪರ್ವತದ ಮೇಲೆ ಕೂತಿದ್ದಾಗ ಎಲ್ಲ ದೇವತೆಗಳು ಬಂದು ಕೇಳ್ತಾರೆ, ಭಗವಂತ ನಮಗೆ ಈಗ ರಾತ್ರಿ ಸಮಯ, ನಾವೆಲ್ಲ ರೆಸ್ಟ್ ಮಾಡುವಂತಹ ಸಮಯ. ಆಗ ಒಬ್ಬಳು ಕಪ್ಪು ವರ್ಣದ ಬಿಳಿ ವಸ್ತ್ರಧಾರಿ ಕೈಯಲ್ಲಿ ಪರಶು ಹಿಡಿದ ಸ್ತ್ರೀ ಬಂದು ಭಗವಂತನ ಕಾಲಿಗೆ ಬೀಳ್ತಾಳೆ. ಅವಳೇ ರಾತ್ರಿ ದೇವಿ. ರಾತ್ರಿ ದೇವಿ ಭಗವಂತನಿಗೆ ಶರಣಾಗಿ ಅಳ್ತಾ ಹೇಳ್ತಾಳೆ, ಭಗವಂತ ನಾನು ಈ ದಕ್ಷಿಣಾಯನ ಕಾಲದ ಅಭಿಮಾನಿ, ಆದರೆ ಈ ಕಾಲದಲ್ಲಿ ಯಾರೂ ಶುಭ ಕಾರ್ಯನೇ ನಡೆಸಲ್ಲ, ಮದುವೆ ಆಗಲ್ಲ, ಉಪನಯನ ಇರಲ್ಲ, ಈ ಎಲ್ಲ ಸಂಸ್ಕಾರಗಳನ್ನ ಯಾರೂ ಮಾಡಲ್ಲ. ಹಾಗಾಗಿ ಇದೊಂದು ಕೆಟ್ಟ ಕಾಲ, ಅಶುಭ ಕಾಲ ಅಂತ ನನ್ನನ್ನು ದ್ವೇಷಿಸ್ತಾರೆ. ನನಗೆ ಬದುಕೋ ಇಚ್ಛೆನೇ ಇಲ್ಲ. ನೀನು ಅನುಗ್ರಹ ಮಾಡಿದ್ರೆ ಮಾತ್ರ ನಾನು ಬದುಕ್ತೀನಿ. ಯಾಕೆಂದ್ರೆ ಯಾರಿಗೂ ಕೂಡ ಅವರ ಒಂದು ಕಾಲ ಕೆಟ್ಟ ಕಾಲ ಅಂತ ಅನ್ಸಿದ್ರೆ ಯಾರಿಗೇ ಆದ್ರೂ ಬೇಜಾರಾಗುತ್ತೆ. ಆಗ ಭಗವಂತ ವರಾಹ ಏನ್ ಹೇಳ್ತಾನೆ, ಎಲ್ಲ ದೇವತೆಗಳ ಪ್ರಾರ್ಥನೆನ ಮನ್ನಿಸಿ ರಾತ್ರಿ ದೇವಿಗೆ ಒಂದು ವರ ಕೊಡ್ತಾನೆ. ರಾತ್ರಿ ದೇವಿಗೆ ಹೇಳ್ತಾನೆ, ನೋಡು ನೀನು ರಾತ್ರಿಯಲ್ಲಿ ಏನು ಯಾಮಗಳಿದೆ ಅದರಲ್ಲಿ 4 ತಿಂಗಳು ಇಂದಿನಿಂದ ನನಗೆ ಅತ್ಯಂತ ಪ್ರಿಯ ಅಂತ ನಾನು ಘೋಷಣೆ ಮಾಡ್ತೀನಿ. ಈ ಕಾಲದಲ್ಲಿ ಯಾರ್ಯಾರು ಸ್ನಾನ, ದಾನ, ವ್ರತ, ಹೋಮ, ಜಪ ಇದೆಲ್ಲ ಮಾಡ್ತಾರೆ ಅದೆಲ್ಲರ ಪುಣ್ಯ ಅನಂತ ಪಟ್ಟು ಜಾಸ್ತಿ ಆಗತ್ತೆ. ಮತ್ತೆ ತಿಂಗಳು ಕಳೆದಂತೆ ಪುಣ್ಯ ಹೆಚ್ಚುತ್ತಾ ಹೋಗುತ್ತೆ. ಕೊನೆಯ ಕಾರ್ತಿಕ ಮಾಸ ಅತ್ಯಂತ ಶ್ರೇಷ್ಠ. ಇದು ಚಾತುರ್ಮಾಸ್ಯದ ಮೂಲ ಕಥೆ.
ಈಗ ಪ್ರಾಕ್ಟಿಕಲ್ ಆಗಿ ಏನ್ ಮಾಡಬೇಕು ಅಂತ ನೋಡೋಣ. ಚಾತುರ್ಮಾಸದಲ್ಲಿ ಒಂದೊಂದು ತಿಂಗಳು ಒಂದೊಂದು ಆಹಾರನ ಬಿಡಬೇಕು. ಇದರ ಹೆಸರೇ ಆ ತಿಂಗಳಿನ ವ್ರತದ ಹೆಸರು. ಮೊದಲನೇದು ಶಾಖ ವ್ರತ ಅಂತ. ಅಂದ್ರೆ ಶ್ರಾವಣ ಮಾಸದ ಆಷಾಢ ಶುಕ್ಲ ಏಕಾದಶಿಯಿಂದ ಶ್ರಾವಣ ಶುಕ್ಲ ಪಕ್ಷದ ದಶಮಿವರೆಗೆ ಏನೇನ್ ಬಿಡಬೇಕಾಗಿತ್ತು? ಎಲ್ಲ ತರಕಾರಿಗಳು, ಹಣ್ಣುಗಳು, ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ನಿಂಬೆ ಹಣ್ಣು, ಹುಣಸೆ ಹಣ್ಣು, ಒಣ ದ್ರಾಕ್ಷಿ, ಗೋಡಂಬಿ ಇವೆಲ್ಲ ವರ್ಜ್ಯ. ಇದನ್ನ ಸೇವನೆ ಮಾಡಬಾರದು. ಅದೇ ತರ ಏನನ್ನ ಸೇವಿಸಬಹುದು ಅಂದ್ರೆ ಎಲ್ಲ ಬೇಳೆಗಳು, ತೊಗರಿ ಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ, ಮತ್ತೆ ಜೀರಿಗೆ, ಮೆಣಸು, ಉಪ್ಪು, ಎಣ್ಣೆ, ತುಪ್ಪ, ಮತ್ತೆ ಹಾಲು, ಮೊಸರು, ಮಜ್ಜಿಗೆ, ಅಕ್ಕಿ, ಗೋಧಿ, ರವೆ ಇಂಥದನ್ನೆಲ್ಲ ಬಳಸಬಹುದು. ಏನಪ್ಪ ಕಾರಣ? ಆಯುರ್ವೇದ ಕೂಡ ಇದಕ್ಕೆ ಒಂದು ಕಾರಣ ಕೊಡುತ್ತೆ. ಈ ಸಮಯದಲ್ಲಿ ಯಾಕಂದ್ರೆ ಮಳೆಗಾಲ ಶುರು ಆಗುತ್ತೆ, ನಮಗೆ ವರ್ಷ ಋತು, ಇನ್ನೇನು ಮಳೆಗಾಲ ಶುರು ಆಗುತ್ತೆ. ಈ ಮಳೆ ಶುರು ಆದಾಗ ಏನಾಗುತ್ತೆ, ನೆಲದೊಳಗಿರುವಂತಹ ಶಾಖ ತರಕಾರಿಗಳಿಗೆ ಸೇರುತ್ತೆ. ಹೊಸ ಮಳೆಗೇನಾಗುತ್ತೆ, ಈ ಮೈಕ್ರೋಬಿಯಲ್ ಆರ್ಗ್ಯಾನಿಸಮ್ಸ್ ಏನ್ ಹೇಳ್ತೀವಿ, ಈ ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್, ಸೂಕ್ಷ್ಮ ಜೀವಿಗಳು ಹುಟ್ಟಿ ತರಕಾರಿ ಬೇರ್ಗೆ ಅಂಟ್ಕೊಳ್ಳುತ್ತಂತೆ. ಆ ತರಕಾರಿಗಳಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ದೇಹದಲ್ಲಿ ಆಗಲೇ ಉತ್ತರಾಯಣದ ಶಾಖ ಇದೆ, ಅದರ ಮೇಲೆ ತರಕಾರಿ ಶಾಖ ಸೇರಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಇದು ಇದಕ್ಕಿರುವಂತಹ ಸೈಂಟಿಫಿಕ್ ರೀಸನಿಂಗ್. ಇನ್ನು ಎರಡನೇದು ನಾವು ನೋಡೋದಾದ್ರೆ ದಧಿವ್ರತ. ಭಾದ್ರಪದ ಮಾಸ ಅಂದ್ರೆ ಶ್ರಾವಣ ಶುಕ್ಲ ದ್ವಾದಶಿಯಿಂದ ಭಾದ್ರಪದ ಶುಕ್ಲ ದಶಮಿವರೆಗೆ ಏನನ್ನ ಬಿಡಬೇಕು? ಬರೀ ಮೊಸರು ಮಾತ್ರ ಬಿಡಬೇಕಷ್ಟೇ, ಬೇರೆ ಎಲ್ಲ ತಗೊಳ್ಬಹುದು. ಮಜ್ಜಿಗೆ ಬಳಸಬಹುದು, ಆದ್ರೆ ಮೊಸರು ತಗೊಳ್ಳೋ ಹಾಗಿಲ್ಲ. ಏನ್ ಕಾರಣ? ಈ ಸಮಯದಲ್ಲಿ ಈ ಆಕಳು, ಎಮ್ಮೆಗಳೆಲ್ಲ ಮಿಥುನ ಕ್ರಿಯೆಯಲ್ಲಿರುತ್ತೆ. ಅವುಗಳ ಹಾಲಿನ ಗುಣಮಟ್ಟ ವ್ಯತ್ಯಾಸ ಆಗಿರುತ್ತೆ. ಮೊಸರು ದೇಹದಲ್ಲಿ ಕೊಬ್ಬು ಮತ್ತೆ ಶಾಖನ ಹೆಚ್ಚಿಸುತ್ತೆ, ಮಜ್ಜಿಗೆ ತಂಪು ಕೊಡುತ್ತೆ. ಅದಕ್ಕೆ ಈ ತಿಂಗಳಲ್ಲಿ ಮಜ್ಜಿಗೆ ಬಳಸಬೇಕು. ಮೂರನೇ ತಿಂಗಳಾದ್ರೆ ಕ್ಷೀರ ವ್ರತ ಅಂತ ಅದರ ಹೆಸರು. ಅಂದ್ರೆ ಆಶ್ವೀಜ ಮಾಸ, ಭಾದ್ರಪದ ಶುಕ್ಲ ದ್ವಾದಶಿಯಿಂದ ಆಶ್ವೀಜ ಶುಕ್ಲ ದಶಮಿವರೆಗೆ ಏನನ್ನ ಬಿಡಬೇಕು? ಹಾಲು ಮತ್ತು ಹಾಲಿನ ಎಲ್ಲ ಪದಾರ್ಥಗಳು. ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಚೀಸ್, ಪನ್ನೀರ್ ಎಲ್ಲ ಕೂಡ ವರ್ಜ್ಯ. ಆಲ್ ಮಿಲ್ಕ್ ಪ್ರಾಡಕ್ಟ್ಸ್ ಏನೇನಿರುತ್ತೆ ಎಲ್ಲವನ್ನು ಕೂಡ ನಾವು ಬಿಡಬೇಕಾಗತ್ತೆ. ಕಾರಣ, ಮಳೆಗಾಲದಲ್ಲಿ ಹುಲ್ಲು ಹುಲ್ಸಾಗಿ ಚೆನ್ನಾಗಿ ಬೆಳೆಯುತ್ತೆ. ಆ ಹುಲ್ಲಿನಲ್ಲಿ ಏನಾಗುತ್ತೆ, ಭೂಮಿಯ ಉಷ್ಣಾಂಶ ಸೇರಿರುತ್ತೆ. ಅದನ್ನ ತಿಂದ ಹಸುಗಳೇನಾಗುತ್ತೆ, ಅವುಗಳ ಹಾಲಿನಲ್ಲೂ ಕೂಡ ಉಷ್ಣಾಂಶ ಬರುತ್ತೆ. ಅಷ್ಟೇ ಅಲ್ಲ, ಇನ್ನು ಕೆಲವು ಆಕಳುಗಳು ಈ ಸಮಯದಲ್ಲಿ ಗರ್ಭ ಧರಿಸಿರುವಂತಹ ಚಾನ್ಸಸ್ ಇರುತ್ತೆ. ಆ ಹಾಲು ದೇಹಕ್ಕೆ ಒಳ್ಳೆಯದಲ್ಲ. ಇನ್ನು ನಾಲ್ಕನೇ ತಿಂಗಳ ಹೆಸರು ದ್ವಿದಳ ವ್ರತ. ಕಾರ್ತಿಕ ಮಾಸ ಅಂದ್ರೆ ಆಶ್ವೀಜ ಶುಕ್ಲ ದ್ವಾದಶಿಯಿಂದ ಕಾರ್ತಿಕ ಶುಕ್ಲ ದ್ವಾದಶಿವರೆಗೆ ಏನನ್ನ ಬಿಡಬೇಕು? ಎಲ್ಲ ದ್ವಿದಳ ಧಾನ್ಯಗಳು, ಡೈಕಾಟಲಿಡನ್ಸ್ ಅಂತ ಹೇಳ್ತೀವಿ ನೋಡಿ, ಬೇಳೆಗಳು. ಅಂದ್ರೆ ಎರಡು ಭಾಗ ಮಾಡಬಹುದಾದಂತಹ ಬೇಳೆ ಕಾಳುಗಳು. ಅಂದ್ರೆ ತೊಗರಿ ಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ, ಕಡಲೆ ಬೇಳೆ, ಶೇಂಗಾ ಅಂದ್ರೆ ನಾವೇನ್ ಕಡಲೆಕಾಯಿ ಬೀಜ ಅಂತ ಹೇಳ್ತೀವಿ ಅದು, ಹುರುಳಿ, ಅವರೆ, ಬಟಾಣಿ ಎಲ್ಲ ವರ್ಜ್ಯ. ಕಾರಣ ಏನು? ಯಾಕೆ ಇದನ್ನು ತಿನ್ನಬಾರ್ದು ಅಂದ್ರೆ ಈ ಸಮಯದಲ್ಲಿ ಹೊಸದಾಗಿ ಈ ದ್ವಿದಳ ಧಾನ್ಯಗಳು ಬೆಳೆದು ಬಂದಿರುತ್ತೆ, ಅವುಗಳಲ್ಲಿ ಕೂಡ ಉಷ್ಣಾಂಶ ಹೆಚ್ಚಿರುತ್ತೆ. ಇದರಲ್ಲಿ ಒಂದು ನಾವು ಪ್ಯಾಟ್ರನ್ ನೋಡಬಹುದು. ಶಾಖಾವ್ರತದಲ್ಲಿ ಉಪ್ಪು, ಖಾರ, ಹುಳಿ ಅಂದ್ರೆ ರುಚಿ ಬಿಡ್ತೀವಿ. ದಧಿವ್ರತದಲ್ಲಿ ತಂಪಾಗುವಂತಹ ಪದಾರ್ಥಗಳನ್ನ ಬಿಡ್ತೀವಿ. ಕ್ಷೀರ ವ್ರತದಲ್ಲಿ ಸಿಹಿ ಪೋಷಕಾಂಶನ ಬಿಡ್ತೀರಾ. ದ್ವಿದಳ ವ್ರತದಲ್ಲಿ ಪ್ರೋಟೀನ್ ಮೂಲಗಳನ್ನ ಬಿಡ್ತೀವಿ. ಇದು ನೋಡಿ, ನಾವು ಯೋಚನೆ ಮಾಡಿದ್ರೆ ಇದು ರ್ಯಾಂಡಮ್ ಆಗಿ ಜಸ್ಟ್ ಸೆಲೆಕ್ಟ್ ಮಾಡಿರುವಂತಹದ್ದಲ್ಲ, ಸಿಸ್ಟಮ್ಯಾಟಿಕ್ ಸೆನ್ಸರಿ ವಿಡ್ರಾಲ್. ಒಂದೊಂದು ಟೇಸ್ಟ್ ಪ್ರೊಫೈಲು ಒಂದೊಂದು ತಿಂಗಳು ಕಟ್ ಆಗುತ್ತೆ. ಇದು ಇಂದ್ರಿಯ ನಿಗ್ರಹದ ಮೊದಲ ಪಾಠ. ಇನ್ನು ಮುಂದೆ ಸೈನ್ಸ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನಾವು ಆಹಾರ ನಿರ್ಬಂಧ, ಸೊ ಫುಡ್ ರಿಸ್ಟ್ರಿಕ್ಷನ್ಸ್, ಅದರಿಂದ ಇಂದ್ರಿಯ ನಿಗ್ರಹ ಅಂದ್ರೆ ಕಂಟ್ರೋಲ್ ಆಫ್ ದ ಸೆನ್ಸಸ್. ಅದರಿಂದ ಏನಾಗುತ್ತೆ, ಮನಸ್ಸಿನ ಏಕಾಗ್ರತೆ ಅಂದ್ರೆ ಮೈಂಡ್ ಫೋಕಸ್ ಆಗುತ್ತೆ. ಮೈಂಡ್ ಫೋಕಸ್ ಆದಾಗ ಜ್ಞಾನವನ್ನ ಗ್ರಹಣ ಮಾಡೋ ಶಕ್ತಿ ಬರುತ್ತೆ. ಈಗ ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾಕೆ ಈ ಆಹಾರದ ಮೇಲೆ ನಿರ್ಬಂಧ, ಈ ಡಯಟ್ ರೆಸ್ಟ್ರಿಕ್ಷನ್ಸ್ ಯಾಕಿದೆ? ಕೇವಲ ಹೊಟ್ಟೆ ಕಟ್ಟೋಕ? ಇಲ್ಲ, ನಿಮ್ಮ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿ. ನಿಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ನಿರಂತರವಾಗಿ ಈ ಮನಸ್ಸಿಗೆ ಇನ್ಪುಟ್ನ ಕಳಿಸ್ತಾ ಇರುತ್ತೆ. ಇದು ಬೇಕು, ಅದು ಬೇಕು, ಇದನ್ನ ನೋಡು, ಅದನ್ನ ಕೇಳು, ನೂರಾರು ಆಸೆಗಳು, ನೂರಾರು ಡಿಸೈರ್ಗಳು. ಈ ಡಿಸೈರ್ಗಳನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ, ಅದೇ ಇಂದ್ರಿಯ ನಿಗ್ರಹ. ಮತ್ತೆ ಇದು ಮಾಡೋಕೆ ಅತ್ಯಂತ ಕಷ್ಟ. ಮೈಂಡ್ ಇದೆಯಲ್ಲ, ಅದು ಒಂದು ಕ್ರಮಕ್ಕೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಈ ಅಭ್ಯಾಸನ ಬ್ರೇಕ್ ಮಾಡೋಕಿದೆಯಲ್ಲ, ಅದಕ್ಕೆ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಬೇಕು. ಇದೇ ಚಾತುರ್ಮಾಸ್ಯದ ಜೀನಿಯಸ್ ಅಂತ ನಾವು ಹೇಳ್ಬೋದು. ಒಂದೇ ಸಲ ಎಲ್ಲ ಬಿಡಿ ಅಂತ ಹೇಳಲ್ಲ, ಒಂದೊಂದು ತಿಂಗಳು ಒಂದೊಂದು ಟೇಸ್ಟ್ ಪ್ರೊಫೈಲ್ನ ಕಟ್ ಮಾಡಿ ಮೈಂಡ್ಗೆ ಟ್ರೈನಿಂಗ್ ಕೊಡುತ್ತೆ.
ಹೇಗೆ ಅಂತ ಹೇಳ್ತೀನಿ ನೋಡಿ. ಈಗ ಮೊದಲ 1ರಿಂದ 15 ದಿನ ಏನಾಗುತ್ತೆ, ನಿಮ್ಗೆ ಮೈಂಡ್ ರೆಬಲ್ ಮಾಡುತ್ತೆ, ಇದು ಬೇಕು ಅದು ಬೇಕು ಅಂತ. ಅದೇ 16ರಿಂದ 30 ದಿನದೊತ್ತಿಗೆ ನಿಮ್ಗೆ ಅಕ್ಸೆಪ್ಟೆನ್ಸ್ ಬಂದ್ಬಿಡುತ್ತೆ, ಹೊಸ ಪ್ಯಾಟರ್ನ್ಗೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ಅದೇ 31ರಿಂದ 60 ದಿನಗಳಲ್ಲಿ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ, ಅನಗತ್ಯವಾದ ಆಸೆಗಳು ಡ್ರಾಪ್ ಆಗುತ್ತೆ. ಅದೇ 61ರಿಂದ 90 ದಿನಗಳ ಒಂದು ಅವಧಿಯಲ್ಲಿ ನಿಮಗೇನಾಗುತ್ತೆ, ನಿಮಗೆ ಪ್ರೀಕ್ ಫೋಕಸ್ ಜಾಸ್ತಿ ಆಗಿರುತ್ತೆ, ಜ್ಞಾನವನ್ನ ಗ್ರಹಣ ಮಾಡುವಂತಹ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಮತ್ತೆ 91ರಿಂದ 120 ದಿನ ಅಷ್ಟೊತ್ತಿಗೆ ನಿಮಗೆ ನಿಮ್ಮ ಒಂದು ಮನಸ್ಸಿನ ಮೇಲೆ ಮಾಸ್ಟ್ರಿ ಬಂದಿರುತ್ತೆ, ಕಂಟ್ರೋಲ್ ಬಂದಿರುತ್ತೆ. ನಿಮ್ಮ ಮೈಂಡು ಒಂದು ಮಜಲ್ ತರ, ಇಲ್ಲ ಅನ್ನೋದನ್ನ ಪ್ರಾಕ್ಟೀಸ್ ಮಾಡದಷ್ಟು ಅದು ಸ್ಟ್ರಾಂಗ್ ಆಗುತ್ತೆ. ಈ 4 ತಿಂಗಳು ನೀವು ಇಲ್ಲ ಅನ್ನೋ ಮಜಲ್ನ ಬಿಲ್ಡ್ ಮಾಡ್ತೀರಾ. ಇದನ್ನ ಶಾಸ್ತ್ರ ಇಂದ್ರಿಯ ನಿಗ್ರಹ ಅಂತ ಕರೆಯುತ್ತೆ. ಆದರೆ ಪ್ರಾಕ್ಟಿಕಲ್ ಆಗಿ ಇದು ಮೈಂಡ್ ಟ್ರೈನಿಂಗ್ ಪ್ರೋಗ್ರಾಮ್. ಮತ್ತು ಈ ಪ್ರೋಗ್ರಾಮ್ ಕೇವಲ ನಮ್ಮ ಧರ್ಮದಲ್ಲಿ ಮಾತ್ರ ಅಲ್ಲ, ಜೈನ ಧರ್ಮದಲ್ಲೂ ಇದೆ, ಬೌದ್ಧ ಧರ್ಮದಲ್ಲೂ ಇದೆ. ಅದರ ಬಗ್ಗೆ ಹೇಳ್ತೀನಿ, ಬನ್ನಿ ನೋಡೋಣ. ಈ ಚಾತುರ್ಮಾಸ್ಯ ವ್ರತ ನಾವೇನ್ ಹೇಳ್ತೀವಿ, ಇದನ್ನ ಜೈನ ಧರ್ಮದಲ್ಲಿ ವರ್ಷಾ ಯೋಗ ಅಂತ ಕರೀತಾರೆ. ಜೈನ ಮುನಿಗಳು ಈ 4 ತಿಂಗಳು ಒಂದೇ ಊರಲ್ಲಿ ಇರ್ತಾರೆ. ಯಾಕೆ ಅಂದ್ರೆ ಮಳೆಗಾಲದಲ್ಲಿ ಸೂಕ್ಷ್ಮ ಜೀವಿಗಳು ಹುಟ್ಟುತ್ತವೆ. ನಡೆಯುವಂತಹ ಸಮಯದಲ್ಲಿ ಅವನ್ನ ನಾವು ತುಳಿದು ಸಾಯಿಸುವಂತಹ ಚಾನ್ಸಸ್ ಇರುತ್ತೆ. ಅಹಿಂಸೆನ ಪಾಲಿಸೋದಕ್ಕೋಸ್ಕರ ಜೈನ ಮುನಿಗಳು ಒಂದೇ ಜಾಗದಲ್ಲಿ ಇರ್ತಾರೆ. ಇದು ಎಕ್ಸ್ಟರ್ನಲ್ ಅಹಿಂಸೆ ಆಯ್ತು. ಆದ್ರೆ ಇಂಟರ್ನಲ್ ಆಗಿ 4 ತಿಂಗಳು ತಮ್ಮ ಮೈಂಡ್ನ ಏನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿದೆ ಇದನ್ನೆಲ್ಲ ವಾಚ್ ಮಾಡಿ ಕಂಟ್ರೋಲ್ ಮಾಡ್ತಾರೆ. ಮತ್ತೆ ಕಲ್ಪಸೂತ್ರ ಅಂತ ಅದರ ಪಠಣೆ ಕೂಡ ಮಾಡ್ತಾರೆ. ಕೊನೆಗೆ ಪರ್ಯೂಷಣ ಪರ್ವ, ಅದರ ಎಂಡಲ್ಲಿ ಮಿಚ್ಛಾಮಿ ದುಃಖದಾಮ್ ಅಂತ ಎಲ್ಲರಿಗೂ ಕ್ಷಮೆ ಕೇಳ್ತಾರೆ. ಬಹಳಷ್ಟು ಜನ ನೀವು ವಾಟ್ಸ್ಆ್ಯಪ್ ಅಲ್ಲಿ ನಿಮ್ಗೆ ಜೈನ್ ಫ್ರೆಂಡ್ಸ್ ಇದ್ರೆ ಈ ಒಂದು ಅವ್ರದ್ದು ಹಬ್ಬ ಬರುತ್ತೆ ಕೊನೆ ದಿನ, ಅವಾಗ ಎಲ್ಲರಿಗೂ ಮಿಚ್ಛಾಮಿ ದುಃಖದಂ ಅಂತಂದ್ರೆ ಕ್ಷಮೆ ಮಾಡಿ, ನಮ್ಗೆ ಏನಾದ್ರೂ ಗೊತ್ತಾಗದೆ ನಿಮ್ಗೆ ಏನಾದ್ರೂ ನೋಯಿಸಿದ್ರೆ ನಮ್ಮನ್ನ ಕ್ಷಮಿಸಿ ಅಂತ ಎಲ್ಲ ಜೈನ ಧರ್ಮದ ಸಾತ್ವಿಕ ಸಜ್ಜನರು ಕೇಳ್ಕೊಳ್ತಾರೆ. ಇನ್ನು ಬೌದ್ಧ ಧರ್ಮದಲ್ಲಿ ನೋಡೋದಾದ್ರೆ ಇದಕ್ಕೆ ವಸ್ಸ ಅಂತ ಕರೀತಾರೆ, 3 ತಿಂಗಳ ವರ್ಷಾವಾಸ ಅಂತ. ಈ ಬೌದ್ಧ ಭಿಕ್ಷುಗಳು ಒಂದೇ ವಿಹಾರದಲ್ಲಿ ಇದ್ದು ಧ್ಯಾನ ಮತ್ತು ಧರ್ಮದ ಚರ್ಚೆ ಮಾಡ್ತಾರೆ. 3 ಧರ್ಮಗಳಲ್ಲಿ ಒಂದೇ ಕೋರ್ ಐಡಿಯಾ, ಈ ತಿಂಗಳು ಒಳಗಿನ ಪ್ರಯಾಣದ ಸಮಯ. ಈ 4 ತಿಂಗಳೇನಿದೆಯಲ್ಲ ಇದು ಇಂಟರ್ನಲ್ ಜರ್ನಿ, ಅಂದ್ರೆ ಒಳಗಿನ ಪ್ರಯಾಣದ ಸಮಯ. ಹೊರಗಿನ ಪ್ರಪಂಚಕ್ಕೆ ಪಾಸ್ ಹಾಕಿ ಒಳಗಿನ ಪ್ರಪಂಚಕ್ಕೆ ಫೋಕಸ್ ಮಾಡುವಂಥದ್ದು. ಸನ್ಯಾಸಿಗಳಿಗೆ ಮತ್ತೆ ಗೃಹಸ್ಥರಿಗೆ ಈ ವ್ರತದ ಆಚರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಈ ಎಲ್ಲ ವೈದಿಕ ಮಠಗಳು, ಎಲ್ಲ ಸಂಪ್ರದಾಯದ ಮತಗಳಲ್ಲಿ ಏನು ಸನ್ಯಾಸಿಗಳಿರ್ತಾರೆ ಅವರು ಈ 4 ತಿಂಗಳಲ್ಲಿ 2 ತಿಂಗಳು ಅಂದ್ರೆ 4 ಪಕ್ಷ, ಒಂದು ಪಕ್ಷ ಅಂದ್ರೆ 15 ದಿವಸ ಈ ಚಾತುರ್ಮಾಸ್ಯನ ಆಚರಿಸ್ತಾರೆ. ಈ ಸಮಯದಲ್ಲಿ ಸನ್ಯಾಸಿಗಳೇನ್ ಮಾಡ್ತಾರೆ ಅಂದ್ರೆ ಒಂದೇ ಜಾಗದಲ್ಲಿದ್ದು ಚಾತುರ್ಮಾಸ್ಯ ವ್ರತ ಅಂತ ಮಾಡ್ತಾರೆ. ಸ್ಥಳ ಬದಲಾವಣೆ ಮಾಡಲ್ಲ. ಒಂದು ಸರಿ ಒಂದು ಜಾಗದಲ್ಲಿ ಚಾತುರ್ಮಾಸ್ಯ ವ್ರತಕ್ಕೆ ಸನ್ಯಾಸಿಗಳು ಕೂತರು ಅಂದ್ರೆ 2 ತಿಂಗಳವರೆಗೆ ಅವರು ಎಲ್ಲೂ ಹೊರಗಡೆ ಹೋಗಲ್ಲ. ಮತ್ತೆ ಈ ಸಂದರ್ಭದಲ್ಲಿ ಜ್ಞಾನ ಯಜ್ಞ ನಡೆಯುತ್ತೆ. ಶಾಸ್ತ್ರ ಪಠನ, ಪ್ರವಚನ, ಬೋಧನೆ, ಶಿಷ್ಯರಿಗೆ ಬೋಧನೆ, ಇದೆಲ್ಲ ಚಾತುರ್ಮಾಸ್ಯದಲ್ಲಿ ಸನ್ಯಾಸಿಗಳು ಮಾಡುವಂಥದ್ದು. ಆದ್ರೆ ಗೃಹಸ್ಥರಿಗೆ ಚಾತುರ್ಮಾಸ್ಯ ಇನ್ನೂ ಮುಖ್ಯ. ಯಾಕಂದ್ರೆ ನಮ್ಮ ದಿನಚರಿ ಬದಲಾಗಲ್ಲ. ಆಫೀಸ್ಗೆ ಹೋಗ್ಬೇಕು, ಮನೆ ಕೆಲಸ ಮಾಡಬೇಕು, ಮಕ್ಕಳು ಸ್ಕೂಲು, ಬಿಸ್ನೆಸ್ಸು ಎಲ್ಲ ಸೇಮ್. ಆದ್ರೆ ಈ ಎಲ್ಲದರ ಮಧ್ಯೆ ನಿಮ್ಮ ಮೈಂಡ್ ಸೆಟ್ ಬದಲಾಗಬೇಕು. ಅದೇ ರಿಯಲ್ ಚಾಲೆಂಜು, ಅದೇ ರಿಯಲ್ ಗ್ರೋತ್. ಅಷ್ಟೇ ಅಲ್ಲ, ವಿಶೇಷವಾಗಿ ಕರ್ನಾಟಕದ ನಾವು ನೋಡೋದಾದ್ರೆ ಬಹಳಷ್ಟು ಜನ ಉತ್ತರ ಕರ್ನಾಟಕದಲ್ಲಿ, ಕರಾವಳಿ ಪ್ರದೇಶ, ಉಡುಪಿ, ಮಂಗಳೂರು ಇಂತಹ ಜಾಗದಲ್ಲಿ ಮತ್ತು ನಮ್ಮ ಹಳೆ ಮೈಸೂರಿನ ಎಲ್ಲ ಭಾಗಗಳಲ್ಲಿ ಬಹಳಷ್ಟು ಜನ ಧಾರ್ಮಿಕರು, ಸಾತ್ವಿಕರು ಯಾರಿದ್ದಾರೆ ಅವರೆಲ್ಲ ಮನೆ ಮಂದಿಯೆಲ್ಲ ಸೇರಿ ಇದನ್ನ ಆಚರಣೆ ಮಾಡ್ತಾರೆ. ಇನ್ಫ್ಯಾಕ್ಟ್ ಈ ಒಂದು ಚಾತುರ್ಮಾಸ್ಯಕ್ಕೋಸ್ಕರನೇ ವಿಶೇಷವಾದ ತಿಂಡಿ ತಿನಿಸುಗಳನ್ನ ಮಾಡೋದನ್ನ ಕಲ್ತಿರ್ತಾರೆ ಅವರು. ಕೇವಲ ಒಂದು ಮೆಣಸು, ಒಂದು ಜೀರಿಗೆ, ಬರೀ ಅಕ್ಕಿ, ಯಾವುದು ನಮಗೆ ಅದರಿಂದ ಎಂತೆಂಥ ಅದ್ಭುತವಾದ ರುಚಿಯಾದ ಪಾಕಗಳನ್ನು ಮಾಡೋದನ್ನ, ತಿಂಡಿಗಳನ್ನು, ಅಡುಗೆಗಳನ್ನು ಮಾಡೋದನ್ನ ಬಹಳಷ್ಟು ಜನರು ಇದರಲ್ಲೇ ಒಂದು ಇನೋವೇಷನ್ ಮಾಡಿ ಕಲ್ತಿದ್ದಾರೆ. ಯೂಟ್ಯೂಬಲ್ಲಿ ನಿಮಗೆ ನೋಡಿದ್ರೆ ಬಹಳಷ್ಟು ಆ ಒಂದು ಅಡುಗೆಗಳ ವಿಡಿಯೋಗಳು ಕೂಡ ಸಿಗುತ್ತೆ. ಈ ಚಾತುರ್ಮಾಸ್ಯದ ವ್ರತದ ಅಡುಗೆಗಳನ್ನೇ ಹೇಗಿರುತ್ತೆ ಅಂತ. ಸಾಮಾನ್ಯವಾಗಿ ನಾವು ಬೇರೆ ಎಲ್ಲ ಥರದ ಆಹಾರಗಳನ್ನ ತಿಂದವ್ರಿಗೆ ಇದನ್ನು ಒಂದು ಟೇಸ್ಟ್ ಮಾಡೋದಕ್ಕೆ ಒಂದು ಒಳ್ಳೆಯ ಸಮಯ. ನಿಮ್ಗೆ ಯಾರಾದರೂ ಸ್ನೇಹಿತರಿದ್ರೆ ಅವ್ರ ಮನೆಗೆ ಹೋದರೆ ಅವತ್ತು
ಇವತ್ತು ಅವರು ಚಾತುರ್ಮಾಸ ವ್ರತ ಮಾಡಿದ್ರೆ ಅವ್ರ ಮನೆಯಲ್ಲಿ ಟೇಸ್ಟ್ ಮಾಡಿ ಅದ್ಭುತವಾದ ರುಚಿ ಇರುತ್ತೆ. ಇದು ತಲೆ ತಲಾಂತರದಿಂದ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ. ಈ ಎಲ್ಲ ಭಾಗಗಳು ನಾನು ಹೇಳಿದೆ, ಈ ಒಂದು ಭಾಗಗಳಲ್ಲಿ ಎಲ್ಲ ಮನೆಗಳಲ್ಲಿ ಇವತ್ತು ಕೂಡ ಚಾತುರ್ಮಾಸ್ಯದ ವ್ರತನ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಅಷ್ಟೇ ಅಲ್ಲ, ಸ್ಕಾಂದ ಪುರಾಣದಲ್ಲಿ ಹೇಳಿದೆ, ನಿತ್ಯಂ ಕಾರ್ಯಂ ಚ ಸರ್ವೇಷಾಂ ಏತದ್ ವ್ರತ ಚತುಷ್ಟಯಂ. ಅಂದ್ರೆ ಈ ವ್ರತ ಎಲ್ಲರಿಗೂ ಕಡ್ಡಾಯ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಗೃಹಸ್ಥ, ಸನ್ಯಾಸಿ, ಸ್ತ್ರೀಯರು ಯಾರು ಕೂಡ ಇದರಿಂದ ಹೊರತಲ್ಲ. ಯಾರು ಅಜ್ಞಾನ ಅಥವಾ ಆಲಸ್ಯದಿಂದ ಈ ವ್ರತ ಮಾಡಲ್ವೋ ಅವರು ನರಕಕ್ಕೆ ಹೋಗ್ತಾರೆ ಅಂತ ಕೂಡ ಸ್ಕಾಂದ ಪುರಾಣ ವಾರ್ನಿಂಗ್ ಕೊಡುತ್ತೆ. ವೀಕ್ಷಕರೇ, ಚಾತುರ್ಮಾಸ್ಯ ಅಂದ್ರೆ ಕೇವಲ ಫುಡ್ ಕಂಟ್ರೋಲ್ ಅಲ್ಲ, ಹೊಟ್ಟೆ ಕಟ್ಟೋದಲ್ಲ, ಕೇವಲ ತಿನ್ನೋದನ್ನ ಬಿಡೋದಲ್ಲ. ಇದು ನಿಮ್ಮ ಮೈಂಡ್ನ ರೀಬೂಟ್. ಮುಂದಿನ 4 ತಿಂಗಳು ನೀವು ಏನು ತಿಂತೀರೋ ಬಿಡ್ತೀರೋ ಅದಕ್ಕಿಂತ ಮುಖ್ಯ ನೀವು ಏನು ಯೋಚಿಸ್ತೀರೋ ಅದು ಬದಲಾಗುತ್ತೆ ಈ ಚಾತುರ್ಮಾಸ್ಯ ವ್ರತ ಮಾಡಿದ್ರೆ. ನಿಮ್ಮ ಮೈಂಡು ಈ ಆಟೋ ಪೈಲಟ್ ಥಿಂಕಿಂಗ್ ಯೋಚನೆಗಳು ಬರ್ತಾನೆ ಇದೆಯಲ್ಲ, ಅದರಿಂದ ಮ್ಯಾನ್ಯುಯಲ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಮತ್ತೆ ಅದೇ ಜ್ಞಾನಕ್ಕೆ, ಭಕ್ತಿಗೆ, ಆ ಭಗವದ್ ಅನುಗ್ರಹಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಆಷಾಢ ಶುಕ್ಲ ಏಕಾದಶಿ, ಇವತ್ತೇ ಸಂಕಲ್ಪ ಮಾಡಿ ಶಾಖ ವ್ರತದಿಂದ ಶುರು ಮಾಡಿ. ಯಾಕೆಂದ್ರೆ ಮಾಸೇಶ್ವನ್ಯೇಷು ಯತ್ಕಿಂಚಿತ್ ಕ್ರಿಯತೆ ಮಮತೋಷಣಂ ತಥೋಪ್ಯನಂತ ಗುಣಿತಂ ಚಾತುರ್ಮಾಸ್ಯೇ ನ ಸಂಶಯಂ. ವರಾಹ ಪುರಾಣದ 1.17 ಶ್ಲೋಕ ಇದು. ಅಂದ್ರೆ ಬೇರೆ ತಿಂಗಳಲ್ಲಿ ಮಾಡಿದ್ದಕ್ಕಿಂತ ಚಾತುರ್ಮಾಸ್ಯದಲ್ಲಿ ಮಾಡಿದಂತಹ ಸತ್ಕರ್ಮಗಳಿಗೆ ಅನಂತ ಪಟ್ಟು ಫಲ ಇದೆ, ಇದರಲ್ಲಿ ಸಂಶಯವೇ ಇಲ್ಲ. ನೋಡಿ, ಚಾತುರ್ಮಾಸ್ಯ ಅಂದ್ರೆ ಏನು? ದೇಹಕ್ಕೆ ರೆಸ್ಟು, ಮನಸ್ಸಿಗೆ ಟೆಸ್ಟು, ಆತ್ಮಕ್ಕೆ ಫೆಸ್ಟ್. ಇದೇ ಚಾತುರ್ಮಾಸ್ಯ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮಗೆ ಹೃದಯಪೂರ್ವಕ ನಮಸ್ಕಾರಗಳು. ಹರಿ ಓಂ.